ಕೋಟಿ ಸಿಎಸ್ಆರ್ ಫಂಡ್ ಕೊಡಿಸೋದಾಗಿ ನಂಬಿಸಿ ಲಕ್ಷಾಂತರ ರೂಪಾಯಿ ವಂಚನೆ ಎಸಗಲಾಗಿದೆ. ಬೆಂಗಳೂರಿನ ಎಜುಕೇಷನ್ ಟ್ರಸ್ಟ್ ಒಂದಕ್ಕೆ ಸಹಾಯದ ನೆಪ ಹೇಳಿ 35 ಲಕ್ಷ ಪಡೆದು ಮೋಸ ಮಾಡಲಾಗಿದ್ದು 6 ಜನರ ಗ್ಯಾಂಗ್ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ. ಅಷ್ಟಕ್ಕೂ ಏನಿದು ಸಿಎಸ್ಆರ್ ಫಂಡ್ ದ್ರೋಹ ಅಂತೀರಾ? ಸ್ಟೋರಿ ನೋಡಿ. ಎಜುಕೇಷನ್ ಟ್ರಸ್ಟ್ಗೆ ಸಿಎಸ್ಆರ್ ಫಂಡ್ ಆಸೆ ತೋರಿಸಿ ಟೋಪಿ. ಬರೋಬ್ಬರಿ 100 ಕೋಟಿ ಹಣ ಕೊಡಿಸೋದಾಗಿ ವಂಚನೆ. ಹೌದು, ಬೆಂಗಳೂರಿನ ಹೆಣ್ಣೂರಿನಲ್ಲಿರೋ ಖಾಸಗಿ ಕಾಲೇಜಿನ ಮ್ಯಾನೇಜಿಂಗ್ ಟ್ರಸ್ಟಿಗೆ ವಂಚಿಸಲಾಗಿದೆ. ಈ ಮಹಿಳೆ ತಮ್ಮ ಟ್ರಸ್ಟ್ನ ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ತನ್ನದೇ ಊರು ತೀರ್ಥಹಳ್ಳಿ ಮೂಲದ ಅಮರಪಲ್ಲಿ ಸುರೇಶ್ ಎಂಬುವರನ್ನ ಸಂಪರ್ಕಿಸಿದ್ರು. ಈ ವೇಳೆ ತನ್ನ ವೈಯಕ್ತಿಕ ಹಾಗೂ ಟ್ರಸ್ಟ್ನ ಆರ್ಥಿಕ ಸಮಸ್ಯೆಗಳನ್ನ ಹೇಳ್ಕೊಂಡು ಸಹಾಯ ಮಾಡಿ ಅಂತ ಕೇಳಿದ್ದಾರೆ. ಇನ್ನು ಇದನ್ನೇ ಬಂಡವಾಳವಾಗಿಸಿಕೊಂಡ ಸುರೇಶ್ ಎಂಬಾತ ಟ್ರಸ್ಟ್ಗೆ ಬರೋಬ್ಬರಿ 100 ಕೋಟಿ ರೂಪಾಯಿ ಸಿಎಸ್ಆರ್ ಫಂಡ್ ಕೊಡಿಸೋದಾಗಿ ನಂಬಿಸಿದ್ದಾನೆ. ಇದಕ್ಕಾಗಿ ವೆಂಕಟರಾಮ ಭಟ್ ಹಾಗೂ ಹೈದರಾಬಾದ್ ಮೂಲದ ಅತುಲ್ ಕುಮಾರ್ ಅನ್ನೋರನ್ನ ದೂರುದಾರ ಮಹಿಳೆಗೆ ಪರಿಚಯ ಮಾಡಿಸಿದ್ದಾನೆ. ಪರಿಚಯದ ನಂತರ ಫಂಡ್ ಹಣದ ಬಿಡುಗಡೆಗಾಗಿ ಹಂತ ಹಂತವಾಗಿ ಲಕ್ಷಾಂತರ ಹಣ ಬೀಕಿದ್ದಾರೆ. ಅವರು ಇನ್ವೆಸ್ಟ್ಮೆಂಟ್ ಯಾಕೆ ಡೊನೇಷನ್ ಕೊಡಿಸ್ತೀನಿ, ಪ್ರತಿಷ್ಠಿತ ಕಂಪನಿಗಳಿಂದ ಸಿಎಸ್ಆರ್ ಫಂಡ್ಸ್ ಕೊಡಿಸ್ತೀನಿ ಅಂತ ಹೇಳಿ 100 CR ಡೊನೇಷನ್ ಕೊಡಿಸ್ತೀವಿ ಅಂತ ಹೇಳಿ ಪರಿಚಯ ಆಗಿದ್ದು. ಅದಕ್ಕೆ ಸ್ವಲ್ಪ ದುಡ್ಡು ಖರ್ಚಾಗತ್ತೆ, 20 ರಿಂದ 35 ಲಕ್ಷ ಖರ್ಚಾಗತ್ತೆ ಅಂತ ಹೇಳಿ 20 ಲಕ್ಷ RTGS ಮೂಲಕ ಮತ್ತೆ 15 ಲಕ್ಷ ಕ್ಯಾಶ್ ಮುಖಾಂತರ ತಗೊಂಡಿದ್ದಾರೆ. ಅವರು ಕಿಮ್ಮನೆ ರತ್ನಾಕರ್ ಬಂಟ, ಬಲ್ಗೈ ಬಂಟ ಅಂತ ಹೇಳ್ತಾರೆ. ಅಮರಪಲ್ಲಿ ಸುರೇಶು, ವೆಂಕಟರಮಣ್ ಭಟ್ ಅವ್ರ ಮಗ ಪ್ರದ್ಯುಮ್ನ, ಮತ್ತು ಅತುಲ್ ಕುಮಾರ್ ಶರ್ಮಾ. ಅವ್ನು ಬೇಸಿಕಲಿ ಫ್ರಮ್ ಹೈದರಾಬಾದು. ಅವನು ಕಂಪನಿ ಮುಖಾಂತರ ಪರಿಚಯ ಅವನೇ ಕಂಪನೀಸ್ನೆಲ್ಲ ಪರಿಚಯ ಮಾಡಿಸ್ತಾನೆ. ಮೊದಲಿಗೆ ಅತುಲ್ ಕುಮಾರ್ ಎಂಬಾತ ಹಣ ಬಿಡುಗಡೆ ಮಾಡೋಕೆ ದಾಖಲೆಗಳ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ನಂಬಿಸಿದ್ದ. ನಂತರ ಅತುಲ್ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರೋ ಫ್ಲೈಟ್ ಟಿಕೆಟ್ ಹಾಗೂ ಆತ ಉಳಿದುಕೊಳ್ಳೋ ಹೋಟೆಲ್ಗಳ ಸಂಪೂರ್ಣ ವೆಚ್ಚವನ್ನ ನೋಡ್ಕೊಳ್ಬೇಕು ಅಂತ ಹೇಳಿದ್ನಂತೆ. ಅದರಂತೆ ಖಾಸಗಿ ಟ್ರಸ್ಟ್ನ ಟ್ರಸ್ಟಿಯಾದ ಮಹಿಳೆ ಎಲ್ಲ ಖರ್ಚು ಮಾಡಿದ್ದಾರೆ. ಇನ್ನು ಫಂಡ್ ರಿಲೀಸ್ ಮಾಡೋ ಪ್ರಕ್ರಿಯೆ ನೆಪದಲ್ಲಿ ಈ ಗ್ಯಾಂಗ್ ಹಂತ ಹಂತವಾಗಿ ಮಹಿಳೆಯಿಂದ 35 ಲಕ್ಷ ರೂಪಾಯಿ ಹಣವನ್ನ ಬೀಕಿದ್ದಾರೆ. ನಂತರ ನಿಮ್ಮ ಡಾಕ್ಯುಮೆಂಟ್ ಯಾವುದು ಸರಿ ಇಲ್ಲ, ನಿಮಗೆ ಫಂಡ್ ಹಣ ಬರೋದು ಕಷ್ಟ ಅಂತ ಏಕಾಏಕಿ ಹೋಟೆಲ್ ರೂಮ್ ಖಾಲಿ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಅಲ್ಲದೆ ಹಣ ಪಡೆದ ಬಳಿಕ ಆರೋಪಿಗಳು ಫೋನ್ ಕರೆ ಸ್ವೀಕರಿಸದೆ ಕಳ್ಳಾಟ ಆಡಿದ್ದಾರೆ. ಯಾವಾಗ ತಾನು ಮೋಸ ಹೋಗಿದ್ದೀನಿ ಅನ್ನೋದು ಗೊತ್ತಾಯ್ತೋ ಮಹಿಳೆ ಕೂಡಲೇ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಫ್ಲೈಟ್ ಟಿಕೆಟ್ಸು, ಕಂಪನಿ ಪರ್ಸನ್ಸ್ ಅಕಾಮಡೇಷನ್ನು ಎಲ್ಲಾನು ಮಾಡಬೇಕು ಅಂತ ಹೇಳಿ ದುಡ್ಡು ತಗೊಂತಾರೆ. ಆಮೇಲೆ ಕಂಪನಿಯಿಂದ ಫೇಕ್ ID ಕ್ರಿಯೇಟ್ ಮಾಡಿ ಒಬ್ಬನ ಶಿವಮ್ ದುಗ್ಗಾಲ್ ಅನ್ನೋನ್ನ ಕರೆಸ್ತಾರೆ. ಅವ್ರು ಯಾರು ಅಂತ ಗೊತ್ತಾಯ್ತು? ಅವರು ಶಿವಾಜಿನಗರಲ್ಲಿ ಬಟ್ಟೆ ಮಾರೋರು ಅಂತೆ. 20 lakhs ಹಾಕಿ ಮಾರನೇ ದಿನ ಬಂದಮೇಲೆ ನಿಮ್ಮದು ಟ್ರಸ್ಟ್ ಏನು ಇದು ಏನು ಸೆಲೆಕ್ಟ್ ಆಗಿಲ್ಲ, ಡಾಕ್ಯುಮೆಂಟ್ಸ್ ರಿಜೆಕ್ಟ್ ಆಗಿದೆ, ಸೊ ಫಂಡ್ಸ್ ಏನು ನಿಮಗೆ ಬರಲ್ಲ, ರಿಜೆಕ್ಟ್ ಆಗಿದೆ ಅಂತ ಹೇಳಿ ಮಾರನೇ ದಿನ ಮಧ್ಯರಾತ್ರಿನೇ ಕೇಳ್ದೆ ಹೋಟೆಲ್ನ ವೆಕೇಟ್ ಮಾಡಿ ಹೊರಟೋಗ್ತಾರೆ. ಸದ್ಯ ಮಹಿಳೆ ನೀಡಿರೋ ದೂರಿನ ಆಧಾರದ ಮೇಲೆ ಹೆಣ್ಣೂರು ಪೊಲೀಸರು 6 ಜನರ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಅತುಲ್ ಕುಮಾರ್, ಅಮರಪಲ್ಲಿ ಸುರೇಶ್ ಹಾಗೂ ವೆಂಕಟರಾಮ ಭಟ್ ಸೇರಿದಂತೆ ಗ್ಯಾಂಗ್ನ ಇತರ ಸದಸ್ಯರಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.